ಆಮೋಸನು ಬರೆದ ಪ್ರವಾದನೆ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ. ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ಹೊಂದಿಸುವವರಾಗಿದ್ದೇವೆ. ಈ ದಿವಸ ಸಹ ಕರ್ತನ ನಿಮಗೆ ಕೂಡ ಮಾತನಾಡುವವರಾಗಿ ಇದ್ದಾರೆ. ಇಂದು ನಾವು ಬದುಕುತ್ತಿರುವಂಥ ಈ ಲೋಕದಲ್ಲಿ ಅನೇಕ ಹೋರಾಟಗಳ ನಡುವೆ ಜೀವಿಸ್ತಾ ಇದ್ದೇವೆ. ನೀವು ಆತ್ಮಿಕ ಜೀವಿತದಲ್ಲಿ ಹೋರಾಟಕ್ಕೋಸ್ಕರವಾಗಿ ಕರೆಯಲ್ಪಟ್ಟಂಥ ದೇವರ ಮಗನು, ದೇವರ ಮಗಳು. ನಿಮ್ಮ ಮೇಲೆ ರಾಜಾಭಿಷೇಕವಿದೆ. ಯೇಸು ಕರ್ತನ ರಾಜಾದಿರಾಜನು, ಆತನ ಮೇಲೆ ಇರಲ್ಪಟ್ಟಿರುವಂಥ ಅದೇ ಅಭಿಷೇಕ ನಿಮ್ಮ ಮೇಲೆ ಇರುವುದರಿಂದಲೇ ನೀವು ಯೇಸು ಕರ್ತನು ತಂದೆಯನ್ನು ಕರೆಯಲ್ಪಟ್ಟ ಪ್ರಕಾರವಾಗಿ ನೀವು ಸಹ ಅಪ್ಪ, ತಂದೆ ಎಂಬುದಾಗಿ ಕರೆಯುವವರಾಗಿ ಇದ್ದೀರಿ. ಆದರೆ ನಿಮ್ಮ ಜೀವಿತದಲ್ಲಿ ಈಗ ಅನೇಕ ಹೋರಾಟಗಳು, ಇಕ್ಕಟ್ಟುಗಳಲ್ಲಿ ನಡೆಯುತ್ತಾ ಇದ್ದೀರಿ. ಈ ಹೋರಾಟ ಇಕ್ಕಟ್ಟುಗಳನ್ನು ನೀವು ಒಂಟಿಗರಾಗಿ ಹೋಗುತ್ತಾ ಇರೋದ್ರಿಂದಲೇ ಜಯಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆತ್ಮೀಕ ಜೀವಿತದಲ್ಲಿ ನಾವು ದೇವರಾತ್ಮನ ಸಹಾಯವಿಲ್ಲದಿದ್ದರೆ, ದೇವರಾತ್ಮನ ಸಹಕಾರವಿಲ್ಲದಿದ್ದರೆ ನಾವು ಎಂದಿಗೂ ಸಹ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನೀವು ಒಬ್ಬಂಟಿಗರಾಗಿ ಇರಬಾರ್ದೆಂಬುದಾಗಿ ಹೇಳಿ ಯೇಸು ಕರ್ತನು ನಿಮ್ಮ ಮೇಲೆ ಪವಿತ್ರಾತ್ಮನ ವರಗಳನ್ನು, ಫಲಗಳನ್ನು ಸಹ ಸಮೃದ್ಧಿಯಾಗಿ ಸುರಿಸಲ್ಪಟ್ಟಿದ್ದಾರೆ. ನಿಮ್ಮಲ್ಲಿ ಪವಿತ್ರಾತ್ಮನ ಅಭಿಷೇಕವಿದೆ. ಹಾಗಾಗಿ ಇನ್ನು ಮೇಲಾದರೂ ನೀವು ಕರ್ತನ ಸಮ್ಮುಖದಲ್ಲಿ ದೇವರಾತ್ಮನನುಸಾರವಾಗಿ ನಡೆಯಲಿಕ್ಕಾಗಿ ಒಪ್ಪಿಸಿಕೊಡ್ರಿ. ಓದಿಕೊಂಡಂಥ ವಚನದಲ್ಲಿ ನೋಡಿದ ಪ್ರಕಾರವಾಗಿ ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು ಎಂಬುದಾಗಿ ಹೇಳಲ್ಪಡ್ತಾ ಇದ್ದಾರೆ. ಇದರ ಅರ್ಥ, ನೀವು ದೇವರ ರಾಜ್ಯಕ್ಕೋಸ್ಕರವಾಗಿ ಗೊತ್ತು ಮಾಡಿ ಕರೆದೊಯ್ಯಲ್ಪಟ್ಟಂಥವರು. ಆದರೆ ನೀವು ಪವಿತ್ರಾತ್ಮನ ಜೊತೆಯಲ್ಲಿ ಮುಂದುವರಿಯಬೇಕು. ಪವಿತ್ರಾತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಈಗ ನೀವು ಯಾವುದೋ ಒಂದು ಕೆಲಸಕ್ಕಾಗಿ ಹೋಗ್ತಾ ಇದ್ದೀರಿ, ಒಂದು ಸ್ಥಳಕ್ಕಾಗಿ ಹೋಗ್ತಾ ಇದ್ದೀರಿ, ಮನೆಯನ್ನು ನೋಡುವವರಾಗಿ ಇರ್ತೀರೋ, ಯಾವುದೋ ಒಂದು ಕಾರ್ಯಗಳಲ್ಲಿ ನೀವು ಎದುರು ನೋಡುವಿಕೆಯಲ್ಲಿ ಹೋಗ್ತಾ ಇದ್ದೀರಿ. ಇದನ್ನು ಯಾರಿಗೆ ತಿಳಿಸಬೇಕು? ನಿಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನಿಗೆ. ಪವಿತ್ರಾತ್ಮನಿಗೆ ಆ ಕಾರ್ಯಗಳನ್ನು ನೀವು ತಿಳಿಸುವಾಗ ಅವರು ನಿಮಗೆ ಆಲೋಚನೆ ಹೇಳಿಕೊಟ್ಟು ನಡೆಸ್ತಾರೆ. ನೀವು ಪವಿತ್ರಾತ್ಮನಿಗೆ ಹೇಳುವಾಗ, ಪವಿತ್ರಾತ್ಮನಿಗೆ ಹೇಳಿ ಮಾಡುವಾಗ ನಿಶ್ಚಯವಾಗಿ ಅದು ಒಳ್ಳೆಯದು ಕೆಟ್ಟದು, ಅದು ಕರ್ತನ ಚಿತ್ತವ ಇಲ್ಲವೋ ಎಂಬುದಾಗಿ ದೇವರಾತ್ಮ ನಿಮಗೆ ತಿಳಿಸುವವರಾಗಿದ್ದಾರೆ. ಹಾಗಾಗಿ ನಿಮ್ಮ ಜೊತೆಯಲ್ಲಿ ಶಾಶ್ವತವಾದಂತಹ ಜೊತೆಗಾರನು ಯಾರು ಗೊತ್ತಾ? ಪವಿತ್ರಾತ್ಮನು. ಹಾಗಾಗಿ ನೀವು ಏನನ್ನೇ ಮಾಡುವುದಾದರೂ ಪವಿತ್ರಾತ್ಮನ ಜೊತೆಯಲ್ಲೇ ಹಂಚಿಕೊಳ್ಳ್ರಿ. ನಿಮ್ಮ ಸಂತೋಷ, ನಿಮ್ಮ ನೋವು, ನಿಮ್ಮ ಎಷ್ಟೋ ವಿಧವಾದ ಕಾರ್ಯಗಳು ಪವಿತ್ರಾತ್ಮನಿಗೆ ಗೊತ್ತು ಮಾಡಿರಿ. ಪವಿತ್ರಾತ್ಮನಿಗೆ ತಿಳಿಸಲ್ಪಡ್ರಿ. ಎಂದಿಗೂ ಸಹ ಪವಿತ್ರಾತ್ಮನಿಗೆ ನೀವು ತಿಳಿಸಲ್ಪಟ್ಟು ಮಾಡುವಾಗ ಅವರು ನಿಮಗೆ ವಿಶೇಷವಾದ ಆಲೋಚನೆಯನ್ನು ಹೇಳಿಕೊಡುವವರಾಗಿದ್ದಾರೆ. ಇಂದಿನಿಂದಲೇ ನೀವು ಪ್ರಾರ್ಥಿಸಿರಿ, ಪ್ರಾರಂಭಿಸಿರಿ, ಪವಿತ್ರಾತ್ಮನಿಗೆ ತಿಳಿಸಿರಿ. ಇಬ್ಬರು ಸಹ ನೀವು ಒಟ್ಟಿಗೆ ಪ್ರಯಾಣಿಸುವಾಗ, ಮಾತನಾಡಿಕೊಂಡು ನಡೆಯುವಾಗ ನಿಮ್ಮ ಆತ್ಮಿಕ ಜೀವಿತವೂ ಮಾತ್ರವಲ್ಲದೆ ನಿಮ್ಮ ಯಶಸ್ಸು ಸಹ ಹಿಂದೆ ಪ್ರಾರಂಭವಾಗುತ್ತದೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಪ್ರಾರ್ಥಿಸ್ತೇವೆ. ಇಂದಿನಿಂದ ಪವಿತ್ರಾತ್ಮನ ಜೊತೆಗೂಡಿ ನಿಮ್ಮ ಚಿತ್ತವನ್ನು ಮಾಡಲಿಕ್ಕಾಗಿಯೂ ಇವರ ಅಗತ್ಯತೆಗಳು ಪೂರೈಕವಾಗಲಿಕ್ಕಾಗಿ ಸಹಾಯಿಸಿರಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.